ಆರೋಗ್ಯದ ನಾಡಾಗಿತ್ತು ಭಾರತ. ಆದ್ರೀಗ ಆಹಾರವೇ ವಿಷ. ಆರೋಗ್ಯ ಹಾಳು, ಕೋವಿಡ್ ಕಾಟ, ಡಯಾಬಿಟೀಸ್, ಆರ್ಥರೈಟಿಸ್, ಕ್ಯಾನ್ಸರ್ ಇದಕ್ಕೆಲ್ಲ ಪಾರಂಪರಿಕ ಭಾರತೀಯ ಆಹಾರವೇ ಪರಿಹಾರ. ರೋಗ ನಿರೋಧಕ ಶಕ್ತಿಗಾಗಿ ಬಳಸಿ ಮಿಲೆಕ್ಸ್ ಚೂರ್ಣಂ. ಇದರಲ್ಲಿದೆ ಹೈಯೆಸ್ಟ್ ಕ್ವಾಲಿಟಿ ಸಿರಿಧಾನ್ಯಗಳು, ಡ್ರೈ ಫ್ರೂಟ್ಸ್, ಸೀಡ್ಸ್ ಹಾಗೂ ಮೊಳಕೆ ಕಾಳುಗಳ ಶಕ್ತಿ. ಖರೀದಿಸಲು ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ಡ್ ಕಾಮೆಂಟ್ ನಲ್ಲಿದೆ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲಾ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸೋ ಮಸ್ತಮಗ.ಕಾಮ್ನ ಫುಲ್ ನ್ಯೂಸ್ಗೆ ಸ್ವಾಗತ. ಪಿಎಂ ಮೋದಿ ಉಗ್ರರ ವಿರುದ್ಧದ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಇನ್ನೂ ನಿಂತಿಲ್ಲ ಅಂಥೇಳಿರೋ ನಡುವೆನೇ ದೇಶದಲ್ಲಿ ಅದಕ್ಕೆ ಪೂರಕವಾದ ದೊಡ್ಡ ಬೆಳವಣಿಗೆಯಾಗಿದೆ. ಭಾರತೀಯ ಸೇನೆ ದೇಶದ ವಿವಿಧೆಡೆ ಸೇನಾಭ್ಯಾಸ ನಡೆಸಿ ತನ್ನ ಶಕ್ತಿ ಸಾಮರ್ಥ್ಯ ಪ್ರದರ್ಶನ ಮಾಡಿದೆ. ಈ ಮೂಲಕ ಪಾಕ್ ಹಾಗೂ ಅಲ್ಲಿನ ಉಗ್ರರ ವಿರುದ್ಧ ಭಾರತ ಮತ್ತೊಂದು ಸಂಘರ್ಷಕ್ಕೆ ತಯಾರಾಗ್ತಿದೆಯಾ ಅನ್ನೋ ಚರ್ಚೆ ಶುರುವಾಗಿದೆ. ರಾಜಸ್ಥಾನದ ಪೋಖ್ರಾನ್ ಫೀಲ್ಡ್ ಫೈರಿಂಗ್ ರೇಂಜಸ್, ಯುಪಿಯ ಬಬೀನಾ ಫೀಲ್ಡ್ ಫೈರಿಂಗ್ ರೇಂಜಸ್ ಮತ್ತು ಉತ್ತರಾಖಂಡದ ಜೋಶಿಮಠ ಸೇರಿ ಅನೇಕ ಪ್ರಮುಖ ಸ್ಥಳಗಳಲ್ಲಿ ಸೇನಾ ಸಾಮರ್ಥ್ಯದ ಪ್ರದರ್ಶನ, ತರಬೇತಿ ನೀಡೋ ಕೆಲಸ ನಡೆದಿದೆ. ಇನ್ನು ಅತ್ತ ಯುಪಿಯ ಆಗ್ರಾ ಮತ್ತು ಒಡಿಶಾದ ಗೋಪಾಲ್ಪುರದಲ್ಲಿ ಸೇನೆ ಏರ್ ಡಿಫೆನ್ಸ್ ಸಿಸ್ಟಂಗಳ ಪ್ರದರ್ಶನ ಮಾಡಿದೆ. ತೇಟ್ ಯುದ್ಧದಂಥ ಪರಿಸ್ಥಿತಿ ಸೃಷ್ಟಿಸಿ ಅದನ್ನ ಹೇಗೆ ಯಶಸ್ವಿಯಾಗಿ ಹ್ಯಾಂಡಲ್ ಮಾಡಬೇಕು ಅನ್ನೋ ಬಗ್ಗೆ ಯೋಧರಿಗೆ ತರಬೇತಿ ನೀಡಲಾಗಿದೆ. ಜೊತೆಗೆ ಶತ್ರುಗಳ ವಿರುದ್ಧ ಸೆಣಸಾಡೋಕೆ ಅಗತ್ಯ ಇರೋ ಕೆಲ ಪ್ರಮುಖ ಆಯುಧಗಳ ಪರೀಕ್ಷೆ ಕೂಡ ನಡೆಸಲಾಗಿದೆ. ಡ್ರೋನ್ಸ್, ಯುಎವಿ ಲಾಂಚ್ಡ್ ಪ್ರೆಸಿಷನ್ ಗೈಡೆಡ್ ಮ್ಯುನಿಷನ್, ರನ್ವೇ ಇಂಡಿಪೆಂಡೆಂಟ್ ರಿಮೋಟ್ಲಿ ಪೈಲಟೆಡ್ ಏರಿಯಲ್ ಸಿಸ್ಟಮ್, ಆಂಟಿ ಡ್ರೋನ್ ಸಿಸ್ಟಮ್, ಲಾಯ್ಟರಿಂಗ್ ಮ್ಯುನಿಷನ್ಸ್ಗಳ ಟೆಸ್ಟ್ ನಡೆಸಲಾಗಿದೆ. ಜೊತೆಗೆ ಲೋ ಲೆವೆಲ್ ಲೈಟ್ ವೇಟ್ ರೇಡಾರ್ಸ್, ನೆಕ್ಸ್ಟ್ ಜನರೇಷನ್ ಇನ್ಫ್ರಾರೆಡ್ ಸಿಸ್ಟಮ್ಸ್, ಎಲೆಕ್ಟ್ರಾನಿಕ್ ವಾರ್ಫೇರ್ ಪ್ಲಾಟ್ಫಾರ್ಮ್ಸ್ನ ಪರಿಶೀಲಿಸಲಾಗಿದೆ. ಅಂದ್ರೆ ಯುದ್ಧದ ಪರಿಸ್ಥಿತಿ ನಿರ್ಮಾಣ ಆದ್ರೆ ಅತ್ಯಾಧುನಿಕ ಟೆಕ್ನಾಲಜಿ ಹೊಂದಿರೋ ವೆಪನ್ಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ ಅಂತ ಚೆಕ್ ಮಾಡಲಾಗಿದೆ. ಅಂದಾಗೆ ಆತ್ಮನಿರ್ಭರ ಭಾರತ ಯೋಜನೆಯಡಿ ಸೇನೆನ ಆಧುನೀಕರಣಗೊಳಿಸಿ ಸ್ವದೇಶಿ ಆಯುಧಗಳನ್ನ ಇಂಪ್ರೂವ್ ಮಾಡೋ ದೀರ್ಘಕಾಲದ ಪ್ಲಾನ್ನ ಭಾಗವಾಗಿ ಈ ಸೇನಾಭ್ಯಾಸ ನಡೆದಿದೆ ಎನ್ನಲಾಗ್ತಿದೆ. ಆದರೆ ಗಮನಿಸಬೇಕಾದ ಅಂಶ ಅಂದ್ರೆ ಶನಿವಾರವಷ್ಟೇ ಆಪರೇಷನ್ ಶೀಲ್ಡ್ ಹೆಸರಲ್ಲಿ ದೇಶದ ಗಡಿ ರಾಜ್ಯಗಳಲ್ಲಿ ಮಾಕ್ ಡ್ರಿಲ್ ನಡೆಸಲಾಗಿದೆ. ಜಮ್ಮು ಕಾಶ್ಮೀರ, ಪಂಜಾಬ್, ರಾಜಸ್ಥಾನ, ಗುಜರಾತ್, ಹರಿಯಾಣದ ಅನೇಕ ಸ್ಥಳಗಳಲ್ಲಿ ಯುದ್ಧದ ಪರಿಸ್ಥಿತಿಯಲ್ಲಿ ಜನಸಾಮಾನ್ಯರು ಯಾವ ರೀತಿ ವರ್ತಿಸಬೇಕು ಅನ್ನೋ ಬಗ್ಗೆ ಈ ಮಾಕ್ ಡ್ರಿಲ್ ನಡೆಸಲಾಗಿತ್ತು. ಇನ್ನು ಪಿಎಂ ಮೋದಿ ಆಪರೇಷನ್ ಸಿಂಧೂರ್ ಇನ್ನೂ ನಿಂತಿಲ್ಲ, ನಮ್ಮನ್ನ ಕೆಣಕಿದ್ರೆ ಪಾಕ್ಗೆ ಮತ್ತೆ ಸರಿಯಾದ ಬುದ್ಧಿ ಕಲಿಸ್ತೀವಿ ನೋಡಿ ಅಂತ ಹೇಳಿದ್ರು. ಇದರ ನಡುವೆನೇ ಈ ತರ ಖುದ್ದು ಸೇನೆ ತಯಾರಿ ನಡೆಸಿರೋದು ಭಾರೀ ಮಹತ್ವ ಪಡ್ಕೊಳ್ತಿದೆ. ಜಾಗತಿಕ ವೇದಿಕೆಯಲ್ಲಿ ಭಾರತ ಪಾಕಿಸ್ತಾನ ವಿರುದ್ಧ ಕಿಡಿಕಾರಿದೆ. ಭಯೋತ್ಪಾದನೆ ನಡೆಸೋ ಮೂಲಕ ಪಾಕಿಸ್ತಾನ ಸಿಂಧೂ ನದಿ ಒಪ್ಪಂದನ ಉಲ್ಲಂಘಿಸಿತು ಅಂತ ತಜಿಕಿಸ್ತಾನದಲ್ಲಿ ನಡೆದ ಯುಎನ್ ಕಾನ್ಫರೆನ್ಸ್ ಆನ್ ಗ್ಲೇಷಿಯರ್ಸ್ ವೇಳೆ ಕೇಂದ್ರ ಸಚಿವ ಕೀರ್ತಿವರ್ಧನ್ ಸಿಂಗ್ ಹೇಳಿದ್ದಾರೆ. ಈ ವೇದಿಕೆಗೆ ಸಂಬಂಧಿಸದ ವಿಷಯಗಳ ಬಗ್ಗೆ ಪಾಕಿಸ್ತಾನ ಮಾತನಾಡಿದೆ. ಈ ಮೂಲಕ ವೇದಿಕೆನ ದುರ್ಬಳಕೆ ಮಾಡಿಕೊಳ್ಳೋಕೆ ಪ್ರಯತ್ನ ಪಟ್ಟಿರೋದನ್ನ ಕಂಡು ನಮಗೆ ಶಾಕ್ ಆಯಿತು. ಇಂತಹ ಪ್ರಯತ್ನಗಳನ್ನ ನಾವು ಬಲವಾಗಿ ಖಂಡಿಸ್ತೇವೆ. ಸಿಂಧೂ ಒಪ್ಪಂದ ಸ್ಥಗಿತಗೊಂಡಿರೋದಕ್ಕೆ ಭಾರತನ ದೂಷಿಸಬೇಡಿ. ಮೊದಲು ನೀವು ನಡೆಸ್ತಿರೋ ಗಡಿಯಾಚೆಗಿನ ಭಯೋತ್ಪಾದನೆ ನಿಲ್ಸಿ. ಅದ್ರಿಂದಲೇ ಇಷ್ಟೆಲ್ಲ ಆಗಿರೋದು ಅಂತ ಹೇಳಿದ್ದಾರೆ. ಅಂದಹಾಗೆ ಶುಕ್ರವಾರದಂದು ಇದೇ ವೇದಿಕೆಯಲ್ಲಿ ನಿಂತು ಪಾಕ್ ಪಿಎಂ ಶೆಹಬಾಜ್ ಶರೀಫ್ ಸಿಂಧೂ ಒಪ್ಪಂದ ಕೈಬಿಡೋ ಮೂಲಕ ಭಾರತ ನೀರನ್ನ ಅಸ್ತ್ರವಾಗಿ ಬಳಸ್ತಿದೆ, ಈ ಒಪ್ಪಂದ ಸ್ಥಗಿತಗೊಳಿಸಿ ಭಾರತ ತಗೊಂಡಿರೋ ಏಕಪಕ್ಷೀಯ ಮತ್ತು ಕಾನೂನುಬಾಹಿರ ನಿರ್ಧಾರ ವಿಷಾದನೀಯ, ನಾವಿದಕ್ಕೆ ಅನುಮತಿ ನೀಡಲ್ಲ ಅಂತ ಹೇಳಿದ್ರು. ಇದಕ್ಕೀಗ ಕೀರ್ತಿವರ್ಧನ್ ಸಿಂಗ್ ಈ ರೀತಿ ತಿರುಗೇಟು ಕೊಟ್ಟಿದ್ದಾರೆ. ಇನ್ನು ಈಶಾನ್ಯ ರಾಜ್ಯಗಳಲ್ಲಿ ಸುರಿತಿರೋ ಭಾರೀ ಮಳೆಗೆ ಮೃತಪಟ್ಟವರ ಸಂಖ್ಯೆ 30ರ ಗಡಿ ದಾಟಿದೆ. ಅಸ್ಸಾಂ, ಅರುಣಾಚಲ ಪ್ರದೇಶದ ಹಲವೆಡೆ ಪ್ರವಾಹ, ಭೂಕುಸಿತ ಉಂಟಾಗಿ 60,000ಕ್ಕೂ ಅಧಿಕ ಜನ ಅಪಾಯಕ್ಕೆ ಸಿಲುಕಿದ್ದಾರೆ. ಇನ್ನು ಅತ್ತ ಉತ್ತರ ಅಸ್ಸಾಂನಲ್ಲಿ ಸುಮಾರು 1,500ಕ್ಕೂ ಅಧಿಕ ಜನರನ್ನ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಲಾಗಿದೆ. ಮಣಿಪುರದಲ್ಲಿ 883ಕ್ಕೂ ಅಧಿಕ ಮನೆಗಳಿಗೆ ಡ್ಯಾಮೇಜ್ ಆಗಿದೆ. ಇತ್ತ ರಾಜ್ಯದ ಕೆಲವೆಡೆ ಭಾರೀ ಮಳೆ ಮುಂದುವರೆದಿದೆ. ಕಳೆದ 24 ಗಂಟೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳ ತಾಲೂಕಿನ ಬಡಗಬೆಳ್ಳೂರು ಪ್ರದೇಶದಲ್ಲಿ ಅತಿ ಹೆಚ್ಚು ಅಂದ್ರೆ 33.5 ಮಿಲಿಮೀಟರ್ ಮಳೆಯಾಗಿದೆ. ಇನ್ನು ಮುಂದಿನ 2 ದಿನ ಕರಾವಳಿ ಹಾಗೂ ಮಲೆನಾಡು ಜಿಲ್ಲೆಗಳಲ್ಲಿ ಸಾಧಾರಣ ಹಾಗೂ ರಾಜ್ಯದ ಅಲ್ಲಲ್ಲಿ ಭಾರೀ ಮಳೆಯಾಗೋ ಸಾಧ್ಯತೆ ಇದೆ ಅಂತ ರಾಜ್ಯ ನೈಸರ್ಗಿಕ ವಿಕೋಪ ನಿಗಾ ಕೇಂದ್ರ ಮಾಹಿತಿ ನೀಡಿದೆ. ಇನ್ನು ಅತ್ತ ಭಾರೀ ಮಳೆಗೆ ದಕ್ಷಿಣ ಕನ್ನಡ, ಕೊಡಗು ಭಾಗದಲ್ಲಿ ಭೂಕುಸಿತ ಸಂಭವಿಸುತ್ತಿರೋದ್ರಿಂದ ಪಶ್ಚಿಮ ಘಟ್ಟದ ಧಾರಣಾ ಸಾಮರ್ಥ್ಯ ಅಂದ್ರೆ ಕ್ಯಾರಿಂಗ್ ಕೆಪಾಸಿಟಿ ಬಗ್ಗೆ ಅಧ್ಯಯನ ನಡೆಸಿ ಅಂತ ಸಚಿವ ಈಶ್ವರ್ ಖಂಡ್ರೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ.
ಪಶ್ಚಿಮ ಘಟ್ಟ ಕ್ಷೀಣಿಸಿದ್ರೆ ಮುಂಬರೋ ದಿನಗಳಲ್ಲಿ ತೀವ್ರ ಜಲಕ್ಷಾಮ ಉಂಟಾಗೋ ಭೀತಿ ಇದೆ ಅಂತ ತಜ್ಞರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಈ ಹಿನ್ನೆಲೆ ಅಧ್ಯಯನ ಮಾಡಿ 3 ತಿಂಗಳೊಳಗಾಗಿ ಪಶ್ಚಿಮ ಘಟ್ಟದ ತಾಳಿಕೊಳ್ಳುವ ಸಾಮರ್ಥ್ಯದ ಬಗ್ಗೆ ವರದಿ ಸಲ್ಲಿಸಿ ಅಂತ ಅರಣ್ಯ ಇಲಾಖೆ ಹೆಚ್ಚುವರಿ ಕಾರ್ಯದರ್ಶಿಗೆ ಈಶ್ವರ್ ಖಂಡ್ರೆ ಸೂಚಿಸಿದ್ದಾರೆ. ಹೇಮಾವತಿ ಎಕ್ಸ್‌ಪ್ರೆಸ್ ಕಾಲುವೆ ಯೋಜನೆ ವಿರೋಧಿಸಿ ತುಮಕೂರಲ್ಲಿ ನಡೆದಿರೋ ಪ್ರತಿಭಟನೆ ಮತ್ತೊಂದು ಹಂತ ತಲುಪಿದೆ. ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದ 2 ಸ್ವಾಮೀಜಿ, 3 ಶಾಸಕರು ಸೇರಿ ಒಟ್ಟು 11 ಜನರ ಮೇಲೆ ಗುಬ್ಬಿ ಪೊಲೀಸರು ಎಫ್ಐಆರ್ ದಾಖಲಿಸಿದ್ದಾರೆ. ತುಮಕೂರು ಗ್ರಾಮಾಂತರ ಕ್ಷೇತ್ರದ ಶಾಸಕ ಸುರೇಶ್ ಗೌಡ, ತುಮಕೂರು ನಗರ ಶಾಸಕ ಜ್ಯೋತಿ ಗಣೇಶ್, ತುರುವೇಕೆರೆ ಶಾಸಕ ಎಂಟಿ ಕೃಷ್ಣಪ್ಪ ವಿರುದ್ಧ ಕೇಸ್ ದಾಖಲಾಗಿದೆ. ಅಲ್ಲದೆ ಬಿಜೆಪಿ ಮುಖಂಡರಾದ ದಿಲೀಪ್ ಕುಮಾರ್, ಹೆಬ್ಬಾಕ ರವಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಪೊಲೀಸರ ಮೇಲೆ ಹಲ್ಲೆ, ಸಾರ್ವಜನಿಕರಿಗೆ ತೊಂದರೆ, ಸರ್ಕಾರಿ ವಾಹನಗಳಿಗೆ ಹಾನಿ, ರಾಷ್ಟ್ರೀಯ ಹೆದ್ದಾರಿ ಬ್ಲಾಕ್ ಮಾಡಿದ ಆರೋಪದಡಿ ಇವರೆಲ್ಲರ ಮೇಲೆ ಕೇಸ್ ದಾಖಲಿಸಲಾಗಿದೆ. ಅಂದ್ಹಾಗೆ ಈ ಹೇಮಾವತಿ ಎಕ್ಸ್‌ಪ್ರೆಸ್ ಕಾಲುವೆ ಯೋಜನೆ ವಿರೋಧಕ್ಕೆ ಕಾರಣ ಏನು ಅನ್ನೋ ಬಗ್ಗೆ ಡೀಟೇಲ್ ಆಗಿ ನಾವು ವಿಶೇಷ ವರದಿ ಮಾಡಿದಿವಿ, ನೀವದನ್ನ ಚೆಕ್ ಮಾಡಬಹುದು. ರಾಜ್ಯದ ಮೊದಲ ವಿಮಾನ ತರಬೇತಿ ಸಂಸ್ಥೆ ಫ್ಲೈಟ್ ಟ್ರೈನಿಂಗ್ ಆರ್ಗನೈಸೇಷನ್ನ ಶಿವಮೊಗ್ಗದ ರಾಷ್ಟ್ರಕವಿ ಕುವೆಂಪು ವಿಮಾನ ನಿಲ್ದಾಣದಲ್ಲಿ ಸ್ಥಾಪಿಸುತ್ತೇವೆ ಅಂತ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಘೋಷಿಸಿದ್ದಾರೆ. ಇದಕ್ಕಾಗಿ ಅಗತ್ಯ ಮೂಲಸೌಕರ್ಯವನ್ನ ರಾಜ್ಯ ಕೈಗಾರಿಕಾ ಮತ್ತು ಮೂಲಸೌಕರ್ಯ ಅಭಿವೃದ್ಧಿ ನಿಗಮ ಒದಗಿಸಲಿದೆ. ಆರಂಭಿಕ ಹಂತದಲ್ಲಿ 100 ಕೆಡೆಟ್ಗಳಿಗೆ ತರಬೇತಿ ನೀಡೋಕೆ ನಿರ್ಧರಿಸಲಾಗಿದ್ದು, ಮೊದಲ ವರ್ಷದಲ್ಲಿ 50 ವಿದ್ಯಾರ್ಥಿಗಳು ತರಬೇತಿಗೆ ಸೇರ್ಪಡೆಯಾಗಲಿದ್ದಾರೆ ಅಂತ ಸಚಿವರು ತಿಳಿಸಿದ್ದಾರೆ. ರಾಜ್ಯ ರೇಷ್ಮೆ ಮಾರುಕಟ್ಟೆ ಮಂಡಳಿ ಎಂಡಿಯಾಗಿ ಕಾರ್ಯನಿರ್ವಹಿಸುತ್ತಿರೋ ಐಪಿಎಸ್ ಅಧಿಕಾರಿ ಡಿ. ರೂಪಾ ಮೌದ್ಗಿಲ್ಗೆ ರಾಜ್ಯ ಸರ್ಕಾರ ಮುಂಬಡ್ತಿ ನೀಡಿ ಆದೇಶ ಹೊರಡಿಸಿದೆ. ರೂಪಾ ಅವರನ್ನ ಐಜಿಪಿಯಿಂದ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕಿಯಾಗಿ ಸರ್ಕಾರ ಮುಂಬಡ್ತಿ ನೀಡಿದೆ. ಬೆಳಗಾವಿಯಲ್ಲಿ 15 ವರ್ಷದ ಬಾಲಕಿ ಮೇಲೆ 2 ಬಾರಿ ಸಾಮೂಹಿಕ ಅತ್ಯಾಚಾರ ನಡೆದಿರೋ ಆರೋಪ ಕೇಳಿಬಂದಿದೆ. 6 ಜನ ಸೇರಿ ಈ ಕೃತ್ಯ ನಡೆಸಿದ್ದಾರೆ ಎನ್ನಲಾಗ್ತಿದ್ದು, ಈ ಪೈಕಿ 2 ಆರೋಪಿಗಳನ್ನ ಕಾಕತಿ ಪೊಲೀಸರು ಬಂಧಿಸಿದ್ದಾರೆ. A1 ಸೇರಿ ಇನ್ನುಳಿದ ಆರೋಪಿಗಳಿಗಾಗಿ ಶೋಧ ಕಾರ್ಯ ನಡೆಸಲಾಗ್ತಿದೆ. ಅಂದ್ಹಾಗೆ 6 ತಿಂಗಳ ಹಿಂದೆ ಕೂಡ ಇದೇ ಬಾಲಕಿ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆದಿತ್ತು. ಆ ಗ್ಯಾಂಗ್ ಅದನ್ನ ವಿಡಿಯೋ ಮಾಡ್ಕೊಂಡಿತ್ತು. ಅದೇ ವಿಡಿಯೋ ತೋರಿಸಿ ಬೆದರಿಕೆ ಹಾಕಿ ಈಗ ಮತ್ತೆ ಲೈಂಗಿಕ ದೌರ್ಜನ್ಯ ಎಸಗಲಾಗಿದೆ. ದಿನದಿಂದ ದಿನಕ್ಕೆ ದೇಶದಲ್ಲಿ ಕೋವಿಡ್ ಆತಂಕ ಹೆಚ್ಚಾಗ್ತಿದೆ. ಭಾರತದಲ್ಲೀಗ ಆಕ್ಟಿವ್ ಕೋವಿಡ್ ಕೇಸ್ಗಳ ಸಂಖ್ಯೆ 3,395ಕ್ಕೆ ಏರಿಕೆಯಾಗಿದೆ. ಈ ಪೈಕಿ 1,336 ಪ್ರಕರಣಗಳೊಂದಿಗೆ ಕೇರಳ ಟಾಪ್ನಲ್ಲಿದೆ. ನಂತರ ಮಹಾರಾಷ್ಟ್ರದಲ್ಲಿ 467, ದಿಲ್ಲಿಯಲ್ಲಿ 375, ಗುಜರಾತ್ನಲ್ಲಿ 265, ಕರ್ನಾಟಕದಲ್ಲಿ 234, ಪಶ್ಚಿಮ ಬಂಗಾಳದಲ್ಲಿ 205, ತಮಿಳುನಾಡಿನಲ್ಲಿ 185 ಮತ್ತು ಉತ್ತರ ಪ್ರದೇಶದಲ್ಲಿ 117 ಪ್ರಕರಣಗಳು ದಾಖಲಾಗಿವೆ. ಹೀಗಂತ ಕೇಂದ್ರ ಆರೋಗ್ಯ ಸಚಿವಾಲಯ ಮಾಹಿತಿ ನೀಡಿದೆ. ಇನ್ನು ಕಳೆದ 24 ಗಂಟೆಗಳಲ್ಲಿ 685 ಹೊಸ ಕೋವಿಡ್ ಕೇಸ್ಗಳು ದಾಖಲಾಗಿವೆ. ಒಟ್ಟು 4 ಸೋಂಕಿನಿಂದ ಮೃತಪಟ್ಟಿದ್ದಾರೆ. ಇನ್ನು ದೇಶದಲ್ಲಿ ಕೋವಿಡ್ ಪರಿಸ್ಥಿತಿ ಬಗ್ಗೆ ಬಹಳ ಹತ್ತಿರದಿಂದ ಮಾನಿಟರ್ ಮಾಡಲಾಗ್ತಿದೆ. ಸದ್ಯ ಆತಂಕ ಪಡೋ ಅವಶ್ಯಕತೆ ಇಲ್ಲ ಅಂತ ಕೇಂದ್ರದ ಅಧಿಕಾರಿಗಳು ತಿಳಿಸಿದ್ದಾರೆ. ಇನ್ನು ಪಾಕ್ನ ಉಗ್ರ ಮುಖ ಬಯಲಿಗೆಳೆಯೋಕೆ ಸಂಸದ ಶಶಿ ತರೂರ್ ನೇತೃತ್ವದ ಸರ್ವಪಕ್ಷಗಳ ನಿಯೋಗ ಬ್ರೆಜಿಲ್ ತಲುಪಿದೆ. ಈ ವೇಳೆ ಮಾತನಾಡಿರೋ ತರೂರ್, 7 ಸರ್ವಪಕ್ಷಗಳ ನಿಯೋಗ ತಮ್ಮ ಮಿಷನ್ ಮುಗಿಸಿ ಭಾರತಕ್ಕೆ ಮರಳಿದ ನಂತರ ಪಿಎಂ ಮೋದಿ ಸರ್ಕಾರದ ಆಪರೇಷನ್ ಸಿಂಧೂರ್ ಮತ್ತು ಪಾಕ್ ಜೊತೆಗಿನ ಮಿಲಿಟರಿ ಆಕ್ಷನ್ ಬಗ್ಗೆ ಕಮೆಂಟ್ಸ್ ಮತ್ತು ಟೀಕೆ ಮಾಡಬೇಕು. ಈಗ ನಾವು ನಮ್ಮ ಮಿಷನ್ ಮೇಲೆ ಫೋಕಸ್ ಮಾಡಬೇಕಾಗತ್ತೆ. ಸೊ ನಾವು ಭಾರತಕ್ಕೆ ವಾಪಸ್ ಹೋದಾಗ ನಮ್ಮ ಸಹೋದ್ಯೋಗಿಗಳು, ವಿಮರ್ಶಕರು, ಮಾಧ್ಯಮದವರೊಂದಿಗೆ ಮಾತನಾಡೋಕೆ ಅವಕಾಶವಿದೆ ಅಂತ ಹೇಳಿದ್ದಾರೆ. ಅಂದ್ರೆ ಕಾಂಗ್ರೆಸ್ನ ಉದಿತ್ ರಾಜ್ ತರೂರ್ ಬಿಜೆಪಿ ಸೂಪರ್ ವಕ್ತಾರಾಗ್ಬಿಟ್ಟಿದ್ದಾರೆ. ಬಿಜೆಪಿಗರಿಗಿಂತ ಹೆಚ್ಚು ಪಿಎಂ ಮೋದಿ ಪರ ಮಾತನಾಡ್ತಿದ್ದಾರೆ ಅಂತ ಆಕ್ರೋಶ ಹೊರಹಾಕಿದ್ರು. ಅದರ ಬೆನ್ನಲ್ಲೇ ತರೂರ್ ಈ ರೀತಿ ಹೇಳಿದ್ದಾರೆ. ಇನ್ನು ಎನ್ಸಿಪಿ ಸಂಸದೆ ಸುಪ್ರಿಯಾ ಸುಳೆ ನೇತೃತ್ವದ ಸರ್ವಪಕ್ಷಗಳ ನಿಯೋಗ ಇಥಿಯೋಪಿಯಾಗೆ ತಲುಪಿದೆ. ಈ ವೇಳೆ ಮಾತನಾಡಿರೋ ನಿಯೋಗದ ಸದಸ್ಯ ಕಾಂಗ್ರೆಸ್ ಎಂಪಿ ಮನೀಶ್ ತಿವಾರಿ, ಭಾರತದ ಸ್ವಾಭಿಮಾನದ ವಿಷಯಕ್ಕೆ ಬಂದ್ರೆ ನಾವು ಪಕ್ಷ ಮತ್ತು ರಾಜಕೀಯಕ್ಕಿಂತ ಮೇಲೆದ್ದು ನಿಲ್ತೇವೆ ಅಂತ ಹೇಳಿದ್ದಾರೆ. ಇನ್ನೊಂದ್ ಕಡೆ ಬಿಜೆಪಿ ಸಂಸದ ಬೈಜಯಂತ್ ಪಾಂಡಾ ನೇತೃತ್ವದ ನಿಯೋಗ ಅಲ್ಜೀರಿಯಾಗೆ ಹೋಗಿದೆ. ಈ ವೇಳೆ ನಿಯೋಗದ ಸದಸ್ಯ ಹಾಗೂ ಎಐಎಂಐ ಸಂಸದ ಅಸಾದುದ್ದೀನ್ ಓವೈಸಿ ಒಂದು ಉದಾಹರಣೆ ಕೊಟ್ಟು ಪಾಕಿಸ್ತಾನನ ಸರಿಯಾಗಿ ಜಾಡಿಸಿದ್ದಾರೆ. ಜಕೀವುರ್ ರೆಹಮಾನ್ ಲಖ್ವಿ ಅನ್ನೋ ಉಗ್ರನಿದ್ದಾನೆ. ಈತ ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್. ಭಯೋತ್ಪಾದನೆ ಆರೋಪ ಹೊತ್ತಿರೋ ಉಗ್ರನಿಗೆ ಜೈಲಿನಿಂದ ಹೊರಬರೋಕೆ ಜಗತ್ತಿನ ಯಾವುದೇ ದೇಶವಾಗ್ಲಿ ಅನುಮತಿ ಕೊಡಲ್ಲ. ಆದ್ರೆ ಈ ಲಖ್ವಿ ಅನ್ನೋ ಉಗ್ರ ಜೈಲಲ್ಲಿ ಇರೋವಾಗ್ಲೇ ಒಂದು ಮಗುವಿನ ತಂದೆಯಾಗಿದ್ದಾನೆ. ಪಾಕ್ ಅದಕ್ಕೆ ಅನುವು ಮಾಡಿಕೊಟ್ಟಿತ್ತು. ಯಾವಾಗ ಪಾಕ್ನ ಎಫ್ಎಟಿಎಫ್ನ ಗ್ರೇ ಲಿಸ್ಟ್ಗೆ ಹಾಕ್ಲಾಯ್ತೋ ಆಗ ಈ ಉಗ್ರನ ಮೇಲಿನ ತನಿಖೆ ಚುರುಕುಗೊಳ್ತು ಅಂತ ಪಾಕ್ ಬಣ್ಣ ಬಯಲಿಗೆಳೆದಿದ್ದಾರೆ. ಅಲ್ಲದೆ ಪಾಕ್ನ ಕಟ್ಟಿ ಹಾಕೋಕೆ ಅದನ್ನ ಪುನಃ ಎಫ್ಎಟಿಎಫ್ ಗ್ರೇ ಲಿಸ್ಟ್ಗೆ ಸೇರಿಸಬೇಕಂತ ಒತ್ತಾಯಿಸಿದ್ದಾರೆ. ಇನ್ನೊಂದ್ ಕಡೆ ಜೆಡಿಯು ಸಂಸದ ಸಂಜಯ್ ಕುಮಾರ್ ಝಾ ನೇತೃತ್ವದ ಸರ್ವಪಕ್ಷ ನಿಯೋಗ ಮಲೇಷ್ಯಾ ತಲುಪಿದೆ. ಕೋಮು ಸಾಮರಸ್ಯ ಕದಡೋ ಆಕ್ಷೇಪಾರ್ಹ ವಿಡಿಯೋ ಹಾಕಿರೋ ಆರೋಪದ ಮೇಲೆ ಅರೆಸ್ಟ್ ಆಗಿರೋ ಕಾನೂನು ವಿದ್ಯಾರ್ಥಿ ಶರ್ಮಿಷ್ಠಾ ಪನೋಲಿ ಕೇಸ್ ಭಾರೀ ಮಹತ್ವ ಪಡ್ಕೊಳ್ತಿದೆ.
ಶರ್ಮಿಷ್ಠಾಗೆ ನೆದರ್ಲ್ಯಾಂಡ್ ಸಂಸದ ಗೀರ್ಟ್ ವಿಲ್ಡರ್ಸ್ ಸಪೋರ್ಟ್ ಮಾಡಿದ್ದಾರೆ. ಶರ್ಮಿಷ್ಠಾ ಬಂಧನ ವಾಕ್ ಸ್ವಾತಂತ್ರ್ಯಕ್ಕೆ ಕಳಂಕ ಅಂತ ಹೇಳಿದ್ದಾರೆ. ಪಾಕ್ ಮತ್ತು ಪ್ರವಾದಿ ಮಹಮ್ಮದ್ರ ಬಗ್ಗೆ ಸತ್ಯ ಮಾತನಾಡಿರೋ ಶರ್ಮಿಷ್ಠಾಗೆ ಶಿಕ್ಷೆ ನೀಡಬೇಡಿ, ಆಕೆನ ರಿಲೀಸ್ ಮಾಡೋಕೆ ಸಹಾಯ ಮಾಡಿ ಅಂತ ಪಿಎಂ ಮೋದಿಗೆ ಒತ್ತಾಯ ಮಾಡಿದ್ದಾರೆ. ಇನ್ನು ಅತ್ತ ಆಂಧ್ರ ಡಿಸಿಎಂ ಪವನ್ ಕಲ್ಯಾಣ್, ಸಂಸದೆ ಕಂಗನಾ ರಣಾವತ್ ಕೂಡ ಈ ಕೂಡಲೇ ಶರ್ಮಿಷ್ಠಾರನ್ನ ರಿಲೀಸ್ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. ಇನ್ನು ಕೋಲ್ಕತಾ ಪೊಲೀಸರಿಂದ ಅರೆಸ್ಟ್ ಆಗಿರೋ ಶರ್ಮಿಷ್ಠಾರನ್ನ 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಏರ್ ಮಾರ್ಷಲ್ ಜಸ್ವೀರ್ ಸಿಂಗ್ ಮಾನ್ ಭಾರತೀಯ ವಾಯುಪಡೆಯ ವೆಸ್ಟರ್ನ್ ಏರ್ ಕಮಾಂಡ್ನ ಸೀನಿಯರ್ ಏರ್ ಸ್ಟಾಫ್ ಆಫೀಸರ್ ಆಗಿ ಅಧಿಕಾರ ಸ್ವೀಕರಿಸಿದ್ದಾರೆ. 1989ರಲ್ಲಿ ವಾಯುಪಡೆಯ ಫೈಟರ್ ಪೈಲಟ್ ಆಗಿ ನೇಮಕಗೊಂಡಿದ್ದ ಇವರು ರಕ್ಷಣಾ ಸಚಿವಾಲಯದ ಏರ್ ಹೆಡ್ ಕ್ವಾರ್ಟರ್ಸ್ನಲ್ಲಿ ಮಹಾನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದಾರೆ. ತಮ್ಮ ಕೆರಿಯರ್ನಲ್ಲಿ ಇದುವರೆಗೆ 3000 ಗಂಟೆಗಳ ಕಾಲ ಏರ್ಕ್ರಾಫ್ಟ್ ಹಾರಿಸಿದ ಅನುಭವ ಹೊಂದಿದ್ದಾರೆ. ಇವರ ಸಾಧನೆಗೆ ಅತಿ ವಿಶಿಷ್ಟ ಸೇವಾ ಪದಕ ಮತ್ತು ವಾಯುಸೇನಾ ಪದಕಗಳನ್ನು ನೀಡಿ ಗೌರವಿಸಲಾಗಿದೆ. 2025ರ ಮೇ ತಿಂಗಳ ಜಿಎಸ್ಟಿ ಸಂಗ್ರಹ ಬಗ್ಗೆ ಕೇಂದ್ರ ಹಣಕಾಸು ಸಚಿವಾಲಯ ಡಾಟಾ ರಿಲೀಸ್ ಮಾಡಿದೆ. ಮೇನಲ್ಲಿ ಸುಮಾರು 2.01 ಲಕ್ಷ ಕೋಟಿ ರೂಪಾಯಿ ಜಿಎಸ್ಟಿ ಕಲೆಕ್ಟ್ ಆಗಿದೆ ಅಂತ ಹೇಳಿದೆ. ಕಳೆದ ವರ್ಷದ ಹೋಲಿಕೆಯಲ್ಲಿ ಈ ಬಾರಿ 16.4% ಏರಿಕೆ ಕಂಡಿದೆ. ಕಳೆದ ವರ್ಷ ಇದೇ ತಿಂಗಳು 1.72 ಲಕ್ಷ ಕೋಟಿ ರೂಪಾಯಿ ಸಂಗ್ರಹವಾಗಿತ್ತು. ಇನ್ನು ಕಳೆದ ತಿಂಗಳು ಏಪ್ರಿಲ್ನಲ್ಲಿ ಅತಿ ಹೆಚ್ಚು ಅಂದ್ರೆ 2.37 ಲಕ್ಷ ಕೋಟಿ ರೂಪಾಯಿ ಹರಿದು ಬಂದಿತ್ತು. ಇನ್ನು ಬಾಂಗ್ಲಾದೇಶದ ಇಂಟರ್ನ್ಯಾಷನಲ್ ಕ್ರೈಮ್ಸ್ ಟ್ರಿಬ್ಯುನಲ್ ಶೇಖ್ ಹಸೀನಾ ವಿರುದ್ಧದ ಆರೋಪಗಳ ವಿಚಾರಣೆನ ಶುರು ಮಾಡಿದೆ. ಈ ವೇಳೆ ಟ್ರಿಬ್ಯುನಲ್ನ ಚೀಫ್ ಪ್ರಾಸಿಕ್ಯೂಟರ್ ಮೊಹಮ್ಮದ್ ತಾಜುಲ್ ಇಸ್ಲಾಂ ಕಳೆದ ಆಗಸ್ಟ್ನಲ್ಲಿ ಶೇಖ್ ಹಸೀನಾ ಪ್ರತಿಭಟನಾಕಾರರ ಮೇಲೆ ವ್ಯವಸ್ಥಿತವಾಗಿ ದಾಳಿ ನಡೆಸೋಕೆ, ನೇರವಾಗಿ ಕೊಲ್ಲೋಕೆ ಆದೇಶಿಸಿದ್ರು. ಇದಕ್ಕೆಲ್ಲ ಸಾಕ್ಷ್ಯ ಇದೆ ಅಂತ ಹೇಳಿದ್ದಾರೆ. ಹಸೀನಾ ಮತ್ತು ಇಬ್ಬರು ಹಿರಿಯ ಅಧಿಕಾರಿಗಳು ದಂಗೆ ಟೈಮ್ನಲ್ಲಿ ಮಾನವೀಯತೆ ವಿರುದ್ಧದ ಅಪರಾಧಗಳನ್ನ ಮಾಡಿದ್ದಾರೆ ಅಂತ ಈ ವೇಳೆ ಆರೋಪ ಹೊರಿಸಿದ್ದಾರೆ. ರಷ್ಯಾ ವಿರುದ್ಧ ಯುಕ್ರೇನ್ ಯುದ್ಧದಲ್ಲಿ ಮಹತ್ವದ ಬೆಳವಣಿಗೆಯಾಗಿದೆ. ರಷ್ಯಾದ ಏರ್ಬೇಸ್ ಹತ್ರ ಯುಕ್ರೇನ್ ಸರಣಿ ಡ್ರೋನ್ ದಾಳಿ ನಡೆಸಿದೆ. ಪರಿಣಾಮ ರಷ್ಯಾದ ಸುಮಾರು 40ಕ್ಕೂ ಅಧಿಕ ಏರ್ಕ್ರಾಫ್ಟ್ಗಳಿಗೆ ಡ್ಯಾಮೇಜ್ ಆಗಿದೆ. ಪ್ರಮುಖ ಏರ್ಕ್ರಾಫ್ಟ್ಗಳು ಹೊತ್ತಿ ಉರಿತಿವೆ ಅಂತ ವರದಿಯಾಗಿದೆ. ಈ ಕುರಿತು ವಿಡಿಯೋ ಕೂಡ ಹರಿದಾಡ್ತಿದೆ. ಆದ್ರೆ ಈ ದಾಳಿ ನಡೆದ ಎಕ್ಸಾಕ್ಟ್ ಲೊಕೇಶನ್ ಗೊತ್ತಾಗಿಲ್ಲ. ಆದ್ರೆ ಒಂದು ದಾಳಿ ರಷ್ಯಾದ ಇರ್ಕೋಟ್ಸ್ಕ್ ಒಬ್ಲಾಸ್ಟ್ನಲ್ಲಿ ಬಲೇಯಾ ಏರ್ಬೇಸ್ ಮೇಲಾಗಿದೆ ಅಂತ ಮೂಲಗಳನ್ನ ಉಲ್ಲೇಖಿಸಿ ಮಾಧ್ಯಮಗಳು ರಿಪೋರ್ಟ್ ಮಾಡಿವೆ. ಸದ್ಯ ಈ ಬಗ್ಗೆ ಯಾವುದೇ ರೀತಿಯ ಅಧಿಕೃತ ಮಾಹಿತಿ ಇಲ್ಲ. ಫ್ರಾನ್ಸ್ನಲ್ಲಿ ಪಿಎಸ್ಜಿ ಫುಟ್ಬಾಲ್ ಚಾಂಪಿಯನ್ಶಿಪ್ ಗೆದ್ದ ಸಂಭ್ರಮಾಚರಣೆ ವೇಳೆ ದೊಡ್ಡ ಗಲಭೆ ಸಂಭವಿಸಿದೆ. ಪರಿಣಾಮ ಇಬ್ಬರು ಸಾವನ್ನಪ್ಪಿದ್ದಾರೆ. ಅಲ್ಲದೆ 22 ಪೊಲೀಸರು, 7 ಅಗ್ನಿಶಾಮಕ ಸಿಬ್ಬಂದಿ ಸೇರಿ ಒಟ್ಟು 192 ಜನ ಗಾಯಗೊಂಡಿದ್ದಾರೆ. ಪ್ಯಾರಿಸ್ ಸೇರಿ ಫ್ರಾನ್ಸ್ನ ಹಲವು ಭಾಗದಲ್ಲಿ ಘರ್ಷಣೆ ಸಂಭವಿಸಿದೆ. ಈ ಘಟನೆ ವೇಳೆ 264 ವಾಹನಗಳು ಬೆಂಕಿಗೆ ಸುಟ್ಟೋಗಿವೆ. ಇನ್ನು ಪೊಲೀಸರು ಒಟ್ಟು 559 ಜನರನ್ನ ಬಂಧಿಸಿದ್ದಾರೆ. ಅಂದಹಾಗೆ 55 ವರ್ಷಗಳ ನಂತರ ಪಿಎಸ್ಜಿ ತಂಡ ಚಾಂಪಿಯನ್ಸ್ ಲೀಗ್ನ ಗೆದ್ದಿತ್ತು. ವಿಜಯೋತ್ಸವದ ವೇಳೆ ಇಷ್ಟೆಲ್ಲ ಗಲಾಟೆ ನಡೆದಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ಮತ್ತೆ ಭೇಟಿಯಾಗ್ತಿರೋಣ. ನಮಸ್ಕಾರ.